ಶಿಲ್ಪಿ ಜಕಣಾಚಾರ್ಯ ಅವರಿಗೆ, ವಿಶ್ವಕರ್ಮ ಸಮಾಜಕ್ಕೆ ಅಥಣಿಯಲ್ಲಿ ಅದ್ಧೂರಿಯಾಗಿ ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯರ 5ನೇ ವರ್ಷದ ಸಂಸ್ಮರಣಾ ದಿನಾಚರಣೆ. ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯರ ಆದರ್ಶ ತತ್ವಗಳನ್ನ ನಾವೆಲ್ಲರೂ ಪಾಲಿಸುವುದರ ಜೊತೆಗೆ ಈಗಿನ ಯುವ ಪೀಳಿಗೆಗೆ ತಿಳಿ ಹೇಳೋಣ ಎಂದು ವಿಶ್ವಕರ್ಮ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭೀಮರಾವ್ ಬಡಿಗೇರ್ ಹಾಗೂ ತಾಲೂಕಾ ಅಧ್ಯಕ್ಷ ಚನ್ನಪ್ಪ ಬಡಿಗೇರ್ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯರ 5ನೇ ವರ್ಷದ ಸಂಸ್ಮರಣಾ ದಿನಾಚರಣೆ ಆಚರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯರನ್ನ ದಿನಾಚರಣೆಗೆ ಅಷ್ಟೇ ಸೀಮಿತವಾಗದೆ ಅವರ ಆದರ್ಶ ತತ್ವಗಳನ್ನ ನಾವು ಪಾಲಿಸುವುದರ ಜೊತೆಗೆ ಈಗಿನ ಯುವ ಪೀಳಿಗೆಗೆ ತಿಳಿ ಹೇಳುವುದರ ಜೊತೆಗೆ ಅವರ ದಿನಾಚರಣೆಯನ್ನ ಆಚರಿಸೋಣ ಎಂದರು. ಅಮರಶಿಲ್ಪಿ ಜಕಣಾಚಾರ್ಯ ಅವರಿಗೆ ಜಯವಾಗಲಿ. 1/1/2026 ಹೊಸ ವರ್ಷದ ಶುಭಾಶಯ. ಈ ಜಕಣಾಚಾರ್ಯ ಆಚರಣೆಯು ಸರ್ಕಾರ ಕೂಡ ಆಚರಿಸಲು ಆದೇಶ ಆಗಿದೆ. ಸರ್ಕಾರ ಕೂಡ ಇವತ್ತು ಆಚರಿಸಿತು. ನಮ್ಮ ಸಮಾಜದವರು ಕೂಡ ಸಮಾಜದ ದೇವಸ್ಥಾನದಲ್ಲಿ ಕೂಡ ಆಚರಣೆ ಮಾಡಿದ್ವಿ. ಅದು ಇಲ್ಲಿ ಸರ್ಕಲ್ದಲ್ಲಿ ಕೂಡ ಅಮರಶಿಲ್ಪಿ ಜಕಣಾಚಾರ್ಯ ಸರ್ಕಲ್ದಲ್ಲಿ ಕೂಡ ಆಚರಣೆ, ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸಮಾಜದ ಮುಖಂಡರೆಲ್ಲರೂ ಕೂಡ ಈ ಸರ್ಕಲದ ಆಚರಣೆಯೂ ಆಯಿತು. ಜಕಣಾಚಾರ್ಯವರಿಗೆ ಜಯವಾಗಲಿ ಎಂದು ಆಚರಣೆ ಮಾಡಿದ್ದೀವಿ. ಇದೇ ಪ್ರತಿ ವರ್ಷದಂತೆ ಇದು ವರ್ಷವೂ ಸತತವಾಗಿ ಹೋಗಲಿ. ಸಾಕಷ್ಟು ಸಮಾಜದವರು ಶ್ರಮ ಪಟ್ಟದ್ರಿಂದ ಸರ್ಕಾರದವರು ಇದನ್ನು ಆಚರಣೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತೇಳಿ ಎಲ್ಲರಿಗೂ ಶುಭಾಶಯಗಳು. ಸಮಾಜದ ಬಾಂಧವರು ಹಾಗೂ ಹಿರಿಯರು ಹಾಗೂ ಅಕ್ಕ ತಂಗಿಯರು, ಇವತ್ತು ನಮ್ಮ ಹೊಸ ವರ್ಷದ ಅಮರಶಿಲ್ಪಿ ಜಕಣಾಚಾರ್ಯ ಜಯಂತಿ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ಅವರು ಮಾಡಿದಂಥ ಕೊಡುಗೆಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ದೇಶಾದ್ಯಂತ ಸಾಕಷ್ಟು ಗುಡಿ ಗುಂಡಾರ ಹಾಗೂ ಬೇಲೂರು, ಹಳೆಬೀಡು, ಪಟ್ಟದಕಲ್ಲು ಹಾಗೂ ಐಹೊಳೆ, ಮುಂದೆ ಅವರ ಜನ್ಮಸ್ಥಳವಾದ ಕೈರಾಳ ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು 900 ವರ್ಷಗಳ ಹಿಂದೆ ಸಾಕಷ್ಟು ಕೆಲಸಗಳನ್ನು ಮಾಡಿ ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅದಕ್ಕೆ ಅವರನ್ನು ಈ ಸಲ ಪ್ರತಿ ಸಲ ಅವ್ರನ್ನ ನೆನೆಸ್ಕೊಳ್ಳೋ ಕಾರಣ ಅಂದರೆ ಅಮರಶಿಲ್ಪಿ ಜಕಣಾಚಾರ್ಯ ಅಂದರೆ ಅಮರವಾಗಿ ಉಳಿಯುವಂಥ ಹೆಸರದ. ಅದಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯ ಅವರು ಸಾಕಷ್ಟು ಕೆಲಸಗಳು ಮಾಡ್ಯಾರು. ಅವ್ರ ಮಗನಾದಂಥ ಡಂಕಣಾಚಾರ್ಯ ಅವರು ಕೂಡ ಅವರು ಸಾಕಷ್ಟು ಅಪ್ಪನಿಗಿಂತ ಮಗ. ಇದೇ ಸಮಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪ್ರಭಾಕರ್ ಪೋತದಾರ್, ವಿಶ್ವಕರ್ಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ ನಿಜಗುಣಿ ಬಡಿಗೇರ್, ಶ್ರೀ ಕಾಳಿಕಾಂಬಾ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಭರಮಣ್ಣ ಬಡಿಗೇರ್, ಹಿರಿಯರಾದ ಬಾಳಕೃಷ್ಣ ಪೋದ್ದಾರ್, ಸುರೇಶ್ ಬಡಿಗೇರ್, ಚಂದ್ರಶೇಖರ್ ಬಡಿಗೇರ್, ಬಾಲಕೃಷ್ಣ ಪೋತದಾರ್, ಶಂಕರ್ ಮಿರಜ್ಕರ್, ಸದಾಶಿವ್ ಬಡಿಗೇರ್, ಮಹಿಳಾ ಅಧ್ಯಕ್ಷರಾದ ಶಾರದಾ ಬಡಿಗೇರ್, ಉಪಾಧ್ಯಕ್ಷರಾದ ಸುವರ್ಣ ಪತ್ತಾರ್, ಶ್ರುತಿ ಪೋದ್ದಾರ್ ಮತ್ತು ವಿಶ್ವಕರ್ಮ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.